ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಮಾನವೀಯ ಕೃತ್ಯ ಎಲ್ರಿಗೂ ಕೂಡ ಗೊತ್ತಿದೆ. ಇದೀಗ ಅದಕ್ಕೆ ಭಾರತ ಯಾವ ರೀತಿ ರಿವೆಂಜನ್ನು ತೆಗೆದುಕೊಳ್ಳುತ್ತೆ ಅಂತ ಇಡೀ ದೇಶದ ಕೋಟ್ಯಾಂತರ ಜನ ವೇಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿಯನ್ನು ಕಲಿಸ್ಬೋದು, ಅದರ ಜೊತೆಗೆ 28 ಜನ ಪ್ರವಾಸಿಗರನ್ನ, ಏನೂ ಅರಿಯದ ಮುಗ್ಧ ಪ್ರವಾಸಿಗರನ್ನ ಹೇಗೆ ಹೊಡೆದು ಉರುಳಿಸಿದ್ರಲ್ಲ, ಆ ನಿಟ್ಟಿನಲ್ಲಿ ಯಾವ ರೀತಿಯ ಶಿಕ್ಷೆಯನ್ನು ಆ ಪರ್ಟಿಕ್ಯುಲರ್ ಆಗಿರುವಂತಹ ಉಗ್ರರಿಗೆ ಅಥವಾ ಉಗ್ರ ಸಂಘಟನೆಗೆ ಕೊಡಬಹುದು ಅಂತ ಕಾದು ನೋಡ್ತಾ ಇದೆ. ಈ ದಾಳಿ ಆದಾಗ ಫಸ್ಟು ಎಲ್ಲರೂ ಕೂಡ ಬ್ಲೇಮ್ ಮಾಡೋದಕ್ಕೆ ಅಥವಾ ಅನುಮಾನಾಸ್ಪದವಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆಬ್ವಿಯಸ್ಲಿ ಪಾಕಿಸ್ತಾನ. ನಮ್ಮ ಪಕ್ಕದಲ್ಲಿರುವಂತಹ ಒಂದು ಪಾಪಿ ಕಂಟ್ರಿ ಅಂತಾನೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಇಂತಹ ಪಾಕಿಸ್ತಾನದ ಮೇಲೆ ಈ ಹಿಂದೆ ಇಂಡಿಯಾದಲ್ಲಿ ನಡೆದಿರುವ ಸಾಕಷ್ಟು ಟೆರರ್ ಅಟ್ಯಾಕ್ಗಳಿಗೆ ಪಾಕಿಸ್ತಾನನೇ ಕಾರಣ, ಅದರಲ್ಲಿ ನೋ ಡೌಟ್. ಅದೇ ಥರ ಈ ಟೆರರ್ ಅಟ್ಯಾಕ್ ಆದಾಗ ಕೂಡ ಸ್ಟ್ರೇಟ್ ಅವೇ ಬ್ಲೇಮ್ ಹೋಗಿದ್ದು ಪಾಕಿಸ್ತಾನದ ಮೇಲೆ. ಇಷ್ಟೆಲ್ಲ ಪಾಕಿಸ್ತಾನದ ಮೇಲೆ ಬ್ಲೇಮ್ ಆಗ್ತಾ ಇದ್ರು ಕೂಡ ನೀವೆಲ್ಲ ಇಂಡಿಯನ್ ಟೆಲಿವಿಷನ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ತೀರ, ಇಂಡಿಯಾ ಯಾವ ರೀತಿ ಅವರ ಆ್ಯಕ್ಷನ್ಗೆ ರಿಯಾಕ್ಟ್ ಮಾಡ್ತಾ ಇದೆ, ಇಂಡಿಯಾದ ರಾಜಕೀಯ ನಾಯಕರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಇಂಡಿಯಾದ ಜನರ ಮನಸ್ಥಿತಿ ಹೇಗಿದೆ, ಇಂಡಿಯಾದ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ನೀವು ಭಾರತೀಯ ಮಾಧ್ಯಮಗಳಲ್ಲಿ, ನಮ್ಮ ಕನ್ನಡದ ಮಾಧ್ಯಮಗಳಲ್ಲೂ ಸಹ ನೋಡ್ತಾ ಇರ್ತೀರ. ಆದರೆ ಇಷ್ಟೆಲ್ಲ ಅಲಿಗೇಷನ್ ತನ್ನ ಮೇಲೆ ಬಿದ್ದರೂ ಕೂಡ ಇಲ್ಲಿಯವರೆಗೂ ಪಾಕಿಸ್ತಾನ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಡಲ್ವಾ ಅಂತ ನೀವು ಕೇಳೋದಾದರೆ ನೋ, ಆಲ್ರೆಡಿ ಪಾಕಿಸ್ತಾನ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಆದರೆ ಭಾರತದಲ್ಲಿ ಕೆಲವೊಂದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ಗಳಿಗೆ ನಿರ್ಬಂಧವನ್ನು ಹೇರಿರುವ ಕಾರಣಕ್ಕೆ ಪಾಕಿಸ್ತಾನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ವಿಚಾರವಾಗಿ ಇದೀಗ ಪಾಕಿಸ್ತಾನ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್, ಈ ವ್ಯಕ್ತಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಡಿಫೆನ್ಸ್ ಮಿನಿಸ್ಟರ್ ಬ್ರಿಟಿಷ್ ಆರಿಜಿನ್ಗೆ ಸೇರಿದ ಒಂದು ನ್ಯೂಸ್ ಚಾನಲ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಫೋನೋ ಅಂದರೆ ಲೈವ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಫೋನೋ ವಿಡಿಯೋ ಪ್ಲಸ್ ಫೋನೋ ಕನೆಕ್ಷನನ್ನು ತೆಗೆದುಕೊಳ್ಳುವ ಮೂಲಕ ಅವರಿಗೆ ಒಂದು ಸಾಕಷ್ಟು ಪ್ರಶ್ನೆಗಳನ್ನು ಸ್ಕೈ ನ್ಯೂಸ್ ಎನ್ನುವ ಸಂಸ್ಥೆಯ ಆ್ಯಂಕರ್, ಟಿವಿಯ ಆ್ಯಂಕರ್ ಕೇಳ್ತಾರೆ. ಅದಕ್ಕೆ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಂತಹ ಉತ್ತರ ಹೇಗಿತ್ತು, ಈ ವಿಚಾರವಾಗಿ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರವಾಗಿ ಅನ್ನೋದನ್ನು ನಾವು ನೋಡೋದಾದರೆ, ಈ ಟೆರರ್ ಅಟ್ಯಾಕ್ ಆದ ನಂತರ ಇಂಡಿಯಾ ನಮ್ಮನ್ನು ಬ್ಲೇಮ್ ಮಾಡುತ್ತೆ ಅಂತ ನಮಗೆ ಗೊತ್ತಿತ್ತು. ಅದರಲ್ಲಿ ನಮಗೇನು ಆಶ್ಚರ್ಯ ಆಗಿಲ್ಲ. ಪಾಕಿಸ್ತಾನ ದಶಕಗಳಿಂದ ಈ ಟೆರರಿಸ್ಟ್ಗಳಿಂದ ಆಗ್ತಾ ಇರುವಂತಹ ನೋವುಗಳನ್ನು ಅನುಭವಿಸ್ಕೊಳ್ತಾ ಬರ್ತಾ ಇದೆ. ಇವತ್ತಿಗೂ ಕೂಡ ಪಾಕಿಸ್ತಾನ ಆ ನೋವನ್ನು ಅನುಭವಿಸ್ತಾ ಇದೆ. ಪ್ರಪಂಚದಲ್ಲಿ ನಮ್ಮಷ್ಟು ಟೆರರಿಸ್ಟ್ಗಳಿಂದ ನೋವನ್ನು ಅಥವಾ ತೊಂದರೆಯಿಂದ ಬೇರೆ ಇನ್ನು ಯಾವ ದೇಶ ಕೂಡ ಅನುಭವಿಸೋಕೆ ಸಾಧ್ಯವೇ ಇಲ್ಲ. ಆಫ್ಘಾನಿಸ್ತಾನದಲ್ಲಿ ಯುದ್ಧ ಯಾವಾಗ ಆರಂಭ ಆಯಿತು, ಆಫ್ಘಾನಿಸ್ತಾನದಲ್ಲಿ ಯುದ್ಧ ಆರಂಭ ಆದಾಗಿನಿಂದ ನಮ್ಮಲ್ಲಿ ಟೆರರಿಸಮ್ ಆಕ್ಟಿವಿಟಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಪಾಕಿಸ್ತಾನಿಯರು ಈ ಒಂದು ಘಟನೆಯಿಂದ, ಪಕ್ಕದ ಆಫ್ಘಾನಿಸ್ತಾನದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಮಲ್ಲೂ ಕೂಡ ಟೆರರ್ ಅಟ್ಯಾಕ್ ಆಗ್ತಾ ಇದೆ, ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನ ದೇಶದ ಪ್ರಜೆಗಳು ಪಾಕಿಸ್ತಾನವನ್ನು ಬಿಟ್ಟು ಬೇರೆ ಬೇರೆ ದೇಶಕ್ಕೆ ವಲಸೆಯನ್ನು ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅಂತಹ ಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಇವತ್ತಿಗೂ ಕೂಡ ನಮಗೆ ಸಿಕ್ಕಾಪಟ್ಟೆ ನೋವಿದೆ. ಬಿಲ್ ಕ್ಲಿಂಟನ್ ಭಾರತಕ್ಕೆ ಬಂದಾಗ, ಈ ಹಿಂದೆ ಬಿಲ್ ಕ್ಲಿಂಟನ್ ಅಧ್ಯಕ್ಷರಾಗಿದ್ದಾಗ ಭಾರತಕ್ಕೆ ಪ್ರವಾಸವನ್ನು ಕೈಗೊಂಡಿದ್ರು. ಆ ಕೈಗೊಂಡಂತಹ ಸಂದರ್ಭದಲ್ಲಿ 6 ಜನ ಟೆರರಿಸ್ಟ್ಗಳು 40ರಿಂದ 44 ಜನರನ್ನ ಹತ್ಯೆ ಮಾಡಿದ್ರು. ಆವಾಗ ಕೂಡ ಭಾರತ ಇವತ್ತು ಏನು ಮಾಡ್ತಾ ಇದೆ ಅದೇ ಕೆಲಸವನ್ನೇ ಮಾಡಿತ್ತು, ಪಾಕಿಸ್ತಾನದ ಮೇಲೆ ಬ್ಲೇಮ್ ಮಾಡಿತ್ತು. ಆವಾಗಲೂ ಕೂಡ ನಾವು ಸುಮ್ಮನೆ ಇದ್ವಿ. ಇವಾಗ ಕೂಡ ಅದನ್ನೇ ರಿಪೀಟ್ ಮಾಡ್ತಾ ಇದೆ. ದಶಕಗಳ ಹಿಂದೆ ನಡೆದಂತಹ ಘಟನೆಯಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡಿತ್ತೋ ಇವತ್ತು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದೆ.
ಏನು ಇದಿವಾಗ ಪೆಹಲ್ಗಾಮ್ನಲ್ಲಿ ಅಟ್ಯಾಕನ್ನು ಮಾಡಲಾಯಿತು. ಅಟ್ಯಾಕ್ TRF ಸಂಘಟನೆಗೆ ಸೇರಿದ ಒಂದು ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ TRF ಸಂಘಟನೆ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಮತ್ತೊಂದು ಮುಖ ಅಂತ ಭಾರತ ಏನು ಆರೋಪ ಮಾಡ್ತಾ ಇದೆ. ಈ TRF ಎಂಬ ಸಂಘಟನೆಯ ಹೆಸರನ್ನ ನಾವು ಕೇಳಿಯೇ ಇಲ್ಲ. ಅದರ ಜೊತೆಗೆ ಲಷ್ಕರ್ ಎ ತೊಯ್ಬಾ ಎಂಬ ಸಂಘಟನೆ ಈಗ ಪಾಕಿಸ್ತಾನದಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ಆದರೂ ಕೂಡ ನಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. 9/11 ಮುಂಬೈ ಅಟ್ಯಾಕ್ ನಡೆದಾಗ ಕೂಡ ಭಾರತ ಇದನ್ನೇ ಮಾಡಿತ್ತು. ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಕೂಡ ಭಾರತ ಇದನ್ನೇ ಮಾಡಿತ್ತು. ಅಂದರೆ ಪದೇ ಪದೇ ಪಾಕಿಸ್ತಾನವನ್ನೇ ಬ್ಲೇಮ್ ಮಾಡಿಕೊಳ್ತಾ ಬರ್ತಾ ಇತ್ತು. ಆದರೆ ಪುಲ್ವಾಮಾ ಅಟ್ಯಾಕ್ ಆದಾಗ ಭಾರತದ ಸಾಕಷ್ಟು ಮಾಧ್ಯಮಗಳು ಇದೊಂದು ಸುಳ್ಳು ಸುದ್ದಿ, ಅಂದರೆ ಪಾಕಿಸ್ತಾನ ಈ ಘಟನೆಯ ಹಿಂದೆ ಇದೆ ಅನ್ನೋದು ಸುಳ್ಳು ಸುದ್ದಿ ಎನ್ನುವುದನ್ನು ವರದಿಯನ್ನು ಮಾಡಿದ್ವು. ಹೌದು, ಆಗ ಸಾಕಷ್ಟು ಭಾರತೀಯ ಮಾಧ್ಯಮಗಳು ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸುಳ್ಳು ಸುದ್ದಿ ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ವರದಿಗಳನ್ನು ಮಾಡಿದ್ವು. ಅದನ್ನು ಕೂಡ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಬ್ರಿಟಿಷ್ ಆರಿಜಿನ್ನ ಒಂದು ಸುದ್ದಿ ಸಂಸ್ಥೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳ್ಕೊಳ್ತಾನೆ. ಇದು ಭಾರತದ ಅಂದರೆ ಅಂತಹ ಪರ್ಟಿಕ್ಯುಲರ್ ಮಾಧ್ಯಮಗಳ ಬಗ್ಗೆ ಏನು ಹೊಗಳಿ ಮಾತನಾಡ್ತಾ ಇದ್ದಾನಲ್ಲ ಈತ, ಅಂತಹ ಮಾಧ್ಯಮಗಳಿಗೆ ನಾಚಿಕೆ ಬೇಕು, ತೂ ಅಂತ ಹೋಗಿಬೇಕು ಭಾರತೀಯ ಮಾಧ್ಯಮಗಳಿಗೆ ಅಂತ ನನಗನ್ಸುತ್ತೆ. ಅದರ ಜೊತೆಗೆ ಪುಲ್ವಾಮಾ ಆದ ನಂತರ ಪಾಕಿಸ್ತಾನದ ಮೇಲೆ ಅದರ ರಿವೆಂಜ್ ಎನ್ನುವ ರೀತಿಯಲ್ಲಿ ಒಂದಷ್ಟು ಅಟ್ಯಾಕ್ಗಳನ್ನು ಭಾರತ ಅವತ್ತಿನ ದಿನಕ್ಕೆ ಮಾಡಿತ್ತು. ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಆ ಏರ್ ಸ್ಟ್ರೈಕ್ ಮಾಡಿದಾಗ ಕೂಡ ನಾವು ಸುಮ್ಮನೆ ಇದ್ವಿ. ಏರ್ ಸ್ಟ್ರೈಕ್ ಅಂದರೆ ನಮ್ಮ ದೇಶದ ಗಡಿಯೊಳಗೆ ಬಂದಂತಹ ಭಾರತದ ಫೈಟರ್ ಜೆಟ್ ಒಂದನ್ನು ನಾವು ಹೊಡೆದುರುಳಿಸಿದ ನಂತರ ಅಲ್ಲಿ ಸಿಕ್ಕಂತಹ ಏನು ಅಭಿನಂದನ್ ವರ್ಧಮಾನ್ ಎನ್ನುವ ಒಬ್ಬ ಫೈಟರ್ ಜೆಟ್ನ ಪೈಲಟ್ ಅನ್ನ ನಾವು ಮಾನವೀಯತೆಯ ದೃಷ್ಟಿಯಿಂದ ಭಾರತಕ್ಕೆ ವಾಪಸ್ ಕೂಡ ಕೊಟ್ಟು ಸುಮ್ಮನಾದ್ವಿ. ಆದರೂ ಕೂಡ ಭಾರತ ಇಂದಿಗೂ ಅದನ್ನೇ ಮುಂದುವರಿಸ್ತಾ ಬಂದಿದೆ. ಇದೇ ರೀತಿಯ ಅನುಮಾನವನ್ನ ಮುಂದುವರಿಸಿಕೊಂಡು ಬಂದು ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೇ ಆದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ, ಭಾರತವನ್ನು ಸುಮ್ಮನೆ ಬಿಡಲ್ಲ ಎನ್ನುವ ಮಾತುಗಳನ್ನು ಆತ ಆಡ್ತಾ ಇದ್ದ. ಸೆಂಟ್ರಲ್ಲಿ ಆಂಕರ್ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಾಶ್ಮೀರದಲ್ಲಿ ಆದ ಅಟ್ಯಾಕ್ಗೆ ಹಾಗಾದರೆ ನಿಮ್ಮ ಪ್ರಕಾರ ಭಾರತನೇ ಕಾರಣ ಅಂತ ಆಕೆ ಕೇಳಿದಂತಹ ಪ್ರಶ್ನೆಗೆ ಈತ ಕೊಟ್ಟ ಉತ್ತರ ಏನಿತ್ತು ಅಂತ ನೀವೇನಾದರೂ ನಿಜವಾಗ್ಲೂ ಆ ಒರಿಜಿನಲ್ ಇಂಟರ್ವ್ಯೂನ ಹೋಗಿ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಶಾಕ್ ಆಗುತ್ತೆ. ಹೌದು, ಮೋದಿಗೆ ಇದು ಹೊಸದೇನಲ್ಲ. ಮೋದಿಯ ಹಿಸ್ಟರಿ ಗೊತ್ತಿರೋರು ಯಾರಾದರೂ ಈ ಘಟನೆಯ ಬಗ್ಗೆ ಗೆಸ್ ಮಾಡಬಹುದು. ಗುಜರಾತ್ನಲ್ಲಿ CM ಆಗಿದ್ದಾಗ ಮೋದಿ ಎಷ್ಟು ಸಾವಿರ ಜನರ ಸಾವಿಗೆ ಕಾರಣ ಆಗಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಾವಿರಾರು ಜನರನ್ನ ಗುಜರಾತ್ನಲ್ಲಿ CM ಆಗಿದ್ದಾಗ ಮೋದಿ ಸಾಯಿಸಿದ್ರು. ಹಾಗಾಗಿ ಈ ತರಹ ಪ್ಲಾನ್ ಮಾಡಿ ಪಾಕಿಸ್ತಾನದ ಮೇಲೆ ಬ್ಲೇಮ್ ಅನ್ನ ಹಾಕೋದು ಮೋದಿಗೇನು ಹೊಸದಲ್ಲ. ಅದರ ಜೊತೆಗೆ ಮೋದಿಗೆ ಇದು ಕಷ್ಟ ಕೂಡ ಆಗಲ್ಲ. ಮೋದಿನೇ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯ ರೂವಾರಿ, ಮೋದಿನೇ ಈ ಒಂದು ಶೂಟೌಟ್ ಅನ್ನ ಮಾಡಿಸಿರೋದು, ಮೋದಿನೇ ಇದನ್ನ ಮಾಡಿಸಿ ಯಾವುದೇ ರೀತಿಯ ಸಾಕ್ಷ್ಯಗಳನ್ನ ನಮ್ಮ ಮುಂದೆ ಇಡದೆ ಈ ಕಂಪ್ಲೀಟ್ ಬ್ಲೇಮ್ ಅನ್ನ ಪಾಕಿಸ್ತಾನದ ಮೇಲೆ ಹಾಕ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಲ್ಲ ಅಂತ ಆಂಕರ್ನ ಆ ಪರ್ಟಿಕ್ಯುಲರ್ ಪ್ರಶ್ನೆಗೆ ಈತ ಉತ್ತರ ಕೊಡ್ತಾನೆ. ಮೋದಿ ಹಿನ್ನೆಲೆ ಏನು, ಮೋದಿ ಹೆಂಗೆ ಬಂದವರು, ಗುಜರಾತ್ CM ಆಗಿದ್ದಾಗ ಏನೇನೆಲ್ಲ ಮಾಡಿದ್ರು, ಪೆಹಲ್ಗಾಮ್ ಅಟ್ಯಾಕ್ ಹಾಗೂ ಪುಲ್ವಾಮಾದಲ್ಲಿ ಆದ ಅಟ್ಯಾಕ್ ಈ ಎರಡನ್ನೂ ಮಾಡಿಸಿದ್ದು ಮೋದಿನೇ ಎನ್ನುವ ಸ್ಟೇಟ್ಮೆಂಟನ್ನು ಆ ಮಾಧ್ಯಮಗಳ ಜೊತೆಗೆ ಈ ಏನು ಡಿಫೆನ್ಸ್ ಮಿನಿಸ್ಟರ್, ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಕೊಡ್ತಾನೆ. Are you aware of Modi's history, what he did in Gujarat when he was Chief Minister of Gujarat? He killed 2,000. Yes. ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ಏನ್ ಹೇಳ್ತಾನೆ, ಲಷ್ಕರ್ ಇಲ್ಲ ಅಂದ ಮೇಲೆ ಈ TRF ಎನ್ನುವ ಅಂಗಸಂಸ್ಥೆ ಇರೋದಕ್ಕೆ ಹೇಗೆ ಸಾಧ್ಯ? ಅದನ್ನ ನೀವು ಫಾದರ್ ಸಂಘಟನೆ ಅಂತನಾದ್ರು ಕರ್ಕೊಳ್ಳಿ, ಮದರ್ ಸಂಘಟನೆ ಅಂತ ಅದು ಕರ್ಕೊಳ್ಳಿ. ಪಾಕಿಸ್ತಾನದಲ್ಲಿ ಲಷ್ಕರ್ ಇ ತೊಯ್ಬಾ ಎನ್ನುವ ಸಂಘಟನೆನೇ ಇಲ್ಲ. ಹಂಗಿದ್ಮೇಲೆ ಅದರ ಸಹಚರ ಸಂಘಟನೆ TRF ಇರೋದಕ್ಕೆ ಹೇಗೆ ಸಾಧ್ಯ? ಪಾಕಿಸ್ತಾನದಲ್ಲಿ ಟೆರರಿಸಂ ಜಾಸ್ತಿ ಆಗೋದಕ್ಕೆ ನೇರವಾಗಿ ಅಮೆರಿಕ ಕಾರಣ. ಅಮೆರಿಕಾಗೋಸ್ಕರ ನಾವು ಟೆರರಿಸ್ಟ್ಗಳಿಗೆ ಈ ಹಿಂದೆ ಜಾಗ ಕೊಟ್ವಿ, ಈ ಹಿಂದೆ ಫಂಡಿಂಗ್ ಮಾಡಿದ್ವಿ, ಈ ಹಿಂದೆ ಅವರನ್ನ ನಾವು ಪೋಷಿಸಿದ್ವಿ. ಅದು 30 ವರ್ಷಗಳ ಹಿಂದೆ.
ಆದರೆ ಈಗಲ್ಲ. ಅಮೆರಿಕ ಹೇಳಿದ್ದಕ್ಕಾಗಿ ಆ ನೀಚ ಕೃತ್ಯವನ್ನ ನಾವು ಮಾಡಿದ್ವಿ ಅನ್ನೋದಕ್ಕೆ ನಮಗೆ ಇವತ್ತಿಗೂ ಕೂಡ ಬೇಜಾರಿದೆ. ಆದರೆ ಅದು 30 ವರ್ಷದ ಹಿಂದೆ. ಈಗ ಅದೆಲ್ಲ ಸುಳ್ಳು. 30 ವರ್ಷದ ಹಿಂದೆ ಅಮೆರಿಕ ಹೇಳಿದ್ದಕ್ಕೋಸ್ಕರ ನಾವು ಮಾಡಿದ್ದಕ್ಕಾಗಿ ನಾವು ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದೀವಿ. ಮುಂಚೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಅಂದರೆ ನರೇಂದ್ರ ಮೋದಿ ಭಾರತದ ಅಧಿಕಾರ ಚುಕ್ಕಾಣಿಯನ್ನ ಹಿಡಿಯೋದಕ್ಕಿಂತ ಮುಂಚೆ, ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲ ಆಗ್ತಿದೆ. ಅವರು ಏನೇ ಮಾಡಿದ್ರು ನಾವಂತೂ ಸುಮ್ಮನಿರಲ್ಲ. ಏರ್ ಸ್ಟ್ರೈಕ್ಗೆ ಏರ್ ಸ್ಟ್ರೈಕ್, ಅಣುಬಾಂಬ್ ಹಾಕೋದಕ್ಕೆ ಅವರು ರೆಡಿ ಆದರೆ ನಮ್ಮ ಹತ್ರ ಕೂಡ ಅಣುಬಾಂಬ್ ಇದೆ, ನ್ಯೂಕ್ಲಿಯರ್ ವೆಪನ್ ಇದೆ. ಅದನ್ನು ನಾವು ಕೂಡ ಹೊರಗಡೆ ತೆಗೆಯಬೇಕಾಗತ್ತೆ. ಇದು ನಮಗೂ ಕೂಡ ಇಷ್ಟ ಇಲ್ಲ. ನಾವಿಬ್ರು ಅಕ್ಕಪಕ್ಕದ ದೇಶದವರು. ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಅದು ಕಾಶ್ಮೀರ ಸಮಸ್ಯೆ. ಅದನ್ನು ಕೂತು ಮಾತನಾಡಿ ಬಗೆಹರಿಸಿಕೊಂಡ್ರೆ ಒಳ್ಳೆಯದು. ಅದನ್ನು ಬಿಟ್ಟು ದೆಹಲಿಯಲ್ಲಿರುವ ಬಿಜೆಪಿ ಸರ್ಕಾರ ಏನಾದರೂ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದದ್ದೇ ಆದರೆ ನಾವು ಕೂಡ ಭಾರತದ ವಿರುದ್ಧ ತಿರುಗಿ ಬೀಳ್ತೀವಿ. ಇದು ಪಾಕಿಸ್ತಾನದ ಅಫಿಷಿಯಲ್ ಡಿಫೆನ್ಸ್ ಮಿನಿಸ್ಟರ್ ಬ್ರಿಟಿಷ್ ಮಾಧ್ಯಮವೊಂದಕ್ಕೆ ಕೊಟ್ಟಂತಹ ಸಂದರ್ಶನ. ಏನನ್ಸುತ್ತೆ ನಿಮಗೆ ಇದನ್ನೆಲ್ಲ ಕೇಳಿದಾಗ? ಇದನ್ನೆಲ್ಲ ಭಾರತನೇ ಮಾಡ್ತಿದೆಯಂತೆ. ಇದಕ್ಕೆಲ್ಲ ಕಾರಣ ಬಿಜೆಪಿ ಸರ್ಕಾರ ಬಂದ ಮೇಲೆ ಹಿಂಗೆಲ್ಲ ಆಯ್ತಂತೆ. ಅದಕ್ಕಿಂತ ಮುಂಚೆ ಇದ್ದ ಸರ್ಕಾರಗಳೆಲ್ಲ ಇದ್ದಾಗ ಅದು ಚೆನ್ನಾಗಿತ್ತಂತೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಹಿಂಗಾಯ್ತಂತೆ. ಎಸ್ಪೆಷಲಿ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಹಿಂದಿನ ರೂವಾರಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದಕ್ಕೆ? ಯಾವ ರೀತಿ ಆ್ಯಕ್ಷನನ್ನು ಭಾರತ ಪಾಕಿಸ್ತಾನದ ವಿರುದ್ಧ ತಗೋಬೇಕು? ಪ್ರಪಂಚದ ಮುಂದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಮೀಡಿಯಾಗಳ ಮುಂದೆ ಕುಳಿತುಕೊಂಡು ಈ ಬ್ಲೇಮನ್ನು ಕಂಪ್ಲೀಟ್ ಆಗಿ ಭಾರತದ ಮೇಲೆಯೇ ಹಾಕ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.